ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಗೌತಮ್ ಗೌಡ. ನಾವಿವತ್ತು ಎಲ್ಲಿ ಅಂದರೆ ಈ ಕಡೆ ಧನುಷ್ಕೋಡಿ ಎಲ್ಲ ಮುಗಿಸಿ ರಾಮೇಶ್ವರ ಮುಗಿಸಿ ಕನ್ಯಾಕುಮಾರಿ ಕಡೆ ಹೊರ್ತಾ ಇದ್ದೀವಿ. ಇಲ್ಲಿಂದ ಒಂದು ಹೆವಿ ಶೆಕೆ ಇದೆ ಮಾತ್ರ. ಇಲ್ಲಿಂದ ಸುಮಾರು ಎಷ್ಟಿದೆಪ್ಪ, ಎಷ್ಟು ಕಿಲೋಮೀಟ್ರ್ ಇದೆ ಬ್ರೋ ಕನ್ಯಾಕುಮಾರಿ? ಮರ್ತಾಯಿತ್ತು. ನೆನ್ನೆ ಒಂದು 30 ಹೊಡೆದ್ವಿ. ಒಂದು 260 ಕಿಲೋಮೀಟ್ರ್ ಇದೆ. 260 ಕಿಲೋಮೀಟ್ರ್ ಇದೆ ಮಚ್ಚ. ಸೊ ಬೈಕೆಲ್ಲ ಬೆಳಿಗ್ಗೆಲ್ಲ ಎದ್ದು ರೆಡಿ ಮಾಡಿಕೊಂಡು ಇಲ್ಲಿಂದ ಹೋಗ್ಬೇಕು. ಇವಾಗ ಬನ್ನಿ ಸಿಗೋಣ. ಸೊ ಇಲ್ಲೇ ಒಂದು ಬ್ರೇಕ್ಫಾಸ್ಟ್ ಮುಗಿಸ್ಕೊಡುವ ಅಂತ ಬಂದ್ವಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಲಾಂಗ್ ಜರ್ನಿ ಇದೆ. 260 ಕಿಲೋಮೀಟರ್ ಎಷ್ಟಿದೆ? 245 ಇದೆ ಕಿಲೋಮೀಟ್ರ್. ಓಕೆ ಬನ್ನಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳೋಣ. ಕಾಂಬೋದಲ್ಲಿ ಬರೀ ಸ್ವೀಟ್ ಮಾತ್ರ ಎಕ್ಸ್ಟ್ರಾ ಆದ, ಸ್ವೀಟ್ ಮತ್ತು ಪೊಂಗಲ್ ಆದ. ಮಧ್ಯ ಸಾಂಬಾರು ನನಗೆ ಬೇರೆ ಎಕ್ಸ್ಟ್ರಾ ಇದು ಸಾಂಬಾರು ಮಾತ್ರ ಟ್ರೈ ಮಾಡಿ. ನೋಡಿ ಇಲ್ಲೆಲ್ಲ ಮಳೆ ಇಲ್ಲ, ಓಕೆನಾ? ಅದೇ ನಮ್ಮೂರ ಕಡೆ ಮಳೆಗಾಲ. ನೋಡಿ ಡೇಟ್ ಎಷ್ಟಿದೆ ಇವತ್ತು? ಆಗಸ್ಟ್ ಎಷ್ಟಪ್ಪ? 13. ಆಗಸ್ಟ್ 13, ಆಗಸ್ಟ್ 12. ಸೊ ಡೇಟ್ ಇವತ್ತು ಆಗಸ್ಟ್ 12. ಸೊ ಇಲ್ಲಿ ಎಷ್ಟು ಬಿಸಿಲಿದೆ ನೋಡಿ. ಬಟ್ ನಮ್ಮೂರಲ್ಲಿ ಹೆವಿ ಮಳೆ ಇದೆ. ಸೊ ಇಲ್ಲಿದು ಕನ್ಯಾಕುಮಾರಿ ಹೋಗುವ ಏನು ಜಾಗ ಇದೆ ಅದೆಲ್ಲ ಚೆನ್ನೈ ಏನಿದೆ. ಸೊ ಇದೆಲ್ಲ ವಾತಾವರಣ ಹೀಗೇನೆ. ಸೊ ಆನ್ ದ ವೇ ಕನ್ಯಾಕುಮಾರಿ ಹೋಗುವಾಗ ನೋಡಿ ವಾತಾವರಣ ಹೀಗಿದೆ. ಸೊ ಇಲ್ಲಿ ಮಳೆ ಗಿಳೆ ಎಲ್ಲ ಏನೂ ಇಲ್ಲ. ಮಳೆ ಯಾವಾಗ ಬರುತ್ತೆ ಅಂದರೆ ಡಿಸೆಂಬರಲ್ಲಿ ಸೈಕ್ಲೋನ್ ಬರುತ್ತೆ, ಓಕೆನಾ? ಆ ಟೈಮಲ್ಲಿ ಪೂರ್ತಿ ಪ್ರವಾಹನೇ ಆಗಿಬಿಡುತ್ತೆ. ಇಡೀ ಚೆನ್ನೈ ಅಲ್ಲಿ ಸುತ್ತಮುತ್ತ ಕೋಸ್ಟಲ್ ಏರಿಯಾಸ್ಗಳೆಲ್ಲ ಇದೆಲ್ಲ ಅಂದರೆ ಇದೆಲ್ಲ ಸೊ ಮುಳುಗಡೆನೇ ಆಗಿಬಿಡುತ್ತೆ. ಇವಾಗ ಪೂರ್ತಿ ಡ್ರೈ ಲ್ಯಾಂಡ್ ಬ್ರೋ. ಈ ಕಡೆ ರೋಡ್ಗಳು ತುಂಬ ಚೆನ್ನಾಗಿದೆ. ಇದು ಯಾವ ಮರ ಇದು? ಈಚಲು ಮರನ? ಅದು ಐಸ್ ಆ್ಯಪಲ್ ಬರುತ್ತಲ್ಲ ಅದೇನೋ ಗೊತ್ತಿಲ್ಲ. ರೋಡ್ಗಳು ಚೆನ್ನಾಗಿದೆ ರೀ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಾ ಇದೊಂದು ಕಡೆ ಹಳ್ಳಿಯಲ್ಲಿ ನೋಡಿದೆ, ಅವರು ಒಂದು 7-8 ಬಿಂದಿಗೆನ ಒಂದು ಗಾಡಿಯಲ್ಲಿ ಅಲ್ಲಿಂದ ಒಂದು ಅಜ್ಜಿ ತಳ್ಕೊಂಡು ಹೋಗ್ತಾಯಿದ್ರು. ಅಂದರೆ ನೀರಿಗೆ ಎಷ್ಟು ಕಷ್ಟ ಇದೆ ಈ ಕಡೆ ಅಂತ ಗೊತ್ತಾಗುತ್ತೆ. 2-3 ಕಡೆ ನಾನು ನೋಡಿದೆ ಇದು. ಸೊ ಹಾಗೆ ತಳ್ಕೊಂಡು ಹೋಗ್ತಾರೆ. ಸೊ ನೀರಿಗೆ ಸ್ವಲ್ಪ ಕಷ್ಟ ಇದೆ ಈ ಕಡೆ. ಅಲ್ಲೇ ಅಷ್ಟು ನೀರು ತಳ್ಕೊಂಡು ಹೋಗ್ತಿದ್ದಾರೆ. ಸೊ ಹಾಗೆ ನೀರು ತಳ್ಕೊಂಡು ಹೋಗ್ತಾ ಇರ್ತಾರೆ. ರೈತರು ಎಷ್ಟು ಗ್ರೇಟ್ ಅಲ್ಲ, ಈ ಒಂದು ಡ್ರೈ ಲ್ಯಾಂಡಲ್ಲಿ ತಮ್ಮ ಬದುಕನ್ನು ಕಟ್ಕೊಳ್ತಾರೆ. ಎಷ್ಟು ಕಷ್ಟಪಡ್ತಾರಲ್ಲ ಆ ಊರಿಗೆ ಬಿಸಿಲಲ್ಲಿ, ಆ ಡ್ರೈ ಲ್ಯಾಂಡಲ್ಲಿ ನೀರು ಅಲ್ಲಿಂದ ಹೊತ್ಕೊಬರ್ತಾರೆ. ಅವ್ರು ಬೆಳೆದಿರೋ ಬೆಳೆಗಳಿಗೆ ಸ್ವಲ್ಪ ಹಾಕ್ತಾರೆ. ಈ ಥರ ಜಾಗದಲ್ಲೆಲ್ಲ ಇರೋ ರೈತರಿಗೆ ಒಂದು ದೊಡ್ಡ ನಮಸ್ಕಾರ. ತಮಿಳ್ನಾಡಿನ ಯಾವುದೋ ಒಂದು ಸಂತೆ ಮಾರ್ಕೆಟಲ್ಲಿ ಹೋಗ್ತಾ ಇದ್ದೀನಿ. ಯಾವುದಪ್ಪ ಊರಿದು? ಊರ ನೇಮು ತಮಿಳಲ್ಲಿದೆ, ಗೊತ್ತಾಗ್ತಿಲ್ಲ. ಸೊ ವಿನಯ್ದು ಅವನಿಗೆ ಗ್ಲೌಸ್ ಬೇಕಂತೆ. ಒಂದು ಗ್ಲೌಸ್ ಒಂದು ಹರಿದೋಗಿದೆ ಮತ್ತು ಒಂದೊಂದು ಬಿದ್ದೋಗ್ಬಿಟ್ಟಿದೆ. ಹಂಗೆ ಯಾವುದಾದ್ರೂ ಹೆಲ್ಮೆಟ್ ಶಾಪ್ ಇದೆ ಅಂತ ನೋಡ್ತಾ ಇದ್ವಿ. ಅಲ್ಲಿಂದ ನೋಡ್ಕೊಂಡು ಬಂದ್ವಿ, ಬಟ್ ಯಾವುದೂ ಸಿಗಲಿಲ್ಲ. ಈ ಕಡೆ ಈ ಥರ ಈಚಲು ಮರನ ಬೆಳೆಸ್ತಾರೆ. ಐಸ್ ಆ್ಯಪಲ್ ಇದೆ ಅಲ್ಲ ಅದನ್ನು, ಯಾಕಂದರೆ ಇಲ್ಲಿ ನೀರಿಲ್ಲ, ಹಾಗಾಗಿ ನೀರು ಕಮ್ಮಿ ಸಾಕು ಇದಕ್ಕೆಲ್ಲ, ಈ ಬೆಳೆಗಳಿಗೆ. ಸೊ ಅವ್ರದ್ದು ಹೊಲಗಳಲ್ಲಿ ಡ್ರೈ ಲ್ಯಾಂಡ್ಸಲ್ಲಿ ಇದನ್ನು ಹಾಕ್ತಾರೆ. ಐಸ್ ಆ್ಯಪಲ್ ಸಾಕತ್ತಾಗಿರುತ್ತೆ. ಆ ಕಡೆ ಬಂದಾಗ ಇದನ್ನೆಲ್ಲ ಟ್ರೈ ಮಾಡಿ, ಸೂಪರ್ ಆಗಿರ್ತದೆ. ಅಕ್ಕವ್ರು ಏನೋ ಫಂಕ್ಷನ್ ಮಾಡ್ತಿದ್ದಾರೆ. ಅಕ್ಕವ್ರೆ ಏನು ಫಂಕ್ಷನ್? ಊಟ ಫ್ರೀ ಇದ್ದರೆ ಹೇಳ್ಬಿಡಿ, ಬಂದುಬಿಡ್ತೀವಿ. ಮಧ್ಯಾಹ್ನ ಬರೀ ಆಗ್ತಾಯಿದೆ. ಸೊ ಇಲ್ಲೇ ಆನ್ ದ ವೇ ನಾವು ಇನ್ನೂ ಇದೆ ಇನ್ನೊಂದು 180 ಕಿಲೋಮೀಟ್ರ್ ಇದೆ. 160 ಕಿಲೋಮೀಟ್ರ್ ಇದೆ. ಅಣ್ಣ ಇದು ಊರು ಪೇರೆಂದಣ್ಣ?
सोलंगुड़ी सोलंगुड़ी बाहर सनलाइट है ना बारिश बारिश नहीं है कर्नाटक कूर्ग कोडगु कोडगु मैसूरू मैसूरू हाँ ओवाल अण्णा एंद मास में बारिश आता है अण्णा एंद मास में बारिश बारिश आता है हाँ मಳೆ ಡಿಸೆಂಬರಾ 2 ಮಾಸ ಇಲ್ಲಿ ಸುಮಾರಕ್ಕೆ ಏನು ಮಾಡ್ತಾರೆ ಅಂದರೆ ಎಲ್ಲ ಕಡೆ ವಿಂಡ್ ಮಿಲ್ ಹಾಕ್ತಾರೆ ಹತ್ರ ಗಾಳಿಯ ಏನು ಚಕ್ರ ಓಕೆನಾ ಅದರಿಂದ ಪವರ್ ಜನ್ರೇಷನ್ ಮಾಡ್ತಾರೆ ಸುಮಾರು ಕಡೆ ಈ ಕಡೆ ಎಲ್ಲ ಓಪನ್ ಏರಿಯಾಸಲ್ಲಿ ಎಲ್ಲ ಈ ಥರ ವಿಂಡ್ ಮಿಲ್ ಸುಮಾರು ಕಡೆ ನೋಡ್ಬೋದು ನೀವು ತಮಿಳ್ನಾಡು ಕಡೆ ಬಂದರೆ ಸೊ ಬೆಸ್ಟ್ ನ್ಯಾಚುರಲ್ ಸೋರ್ಸ್ ಆಫ್ ಎನರ್ಜಿ ಅಲ್ವಾ ಸೊ ಯಾವುದೇ ರೀತಿ ಅದರ ಮಾಲಿನ್ಯ ಇಲ್ಲ ಬೆಸ್ಟ್ ಕಾನ್ಸೆಪ್ಟ್ ಅದು ಎಷ್ಟು ಇದೆ ನೋಡಿ ಕಂಪ್ಲೀಟ್ ಇದೆ ಬನ್ನಿ ಹೋಗೋಣ ಇನ್ನೂ ಕನ್ಯಾಕುಮಾರಿಗೆ ಸುಮಾರು 150 ಕಿಲೋಮೀಟ್ರ್ ಇದೆ ತಿಕ್ಕ ಎಲ್ಲ ಬೆಂದು ಬಾಗ್ಲಾಕ್ಬಿಟ್ಟಿದೆ ಎಂಥ ಉರಿ ಮಾರಾಯ ಇಲ್ಲಿ ಹಿಂಗೆ ಮಧ್ಯೆ ಮಧ್ಯೆ ಹಿಂಗೆ ಗಾಡಿ ತೊಗೊಂಡು ಹೋಗೋದು ಇದು ಅಣ್ಣ ಇದು ಊರು ಪೇರೆಂದ ಅಣ್ಣ ಒಲ್ಲನಾರು ಓಕೆ ಸೊ ಅಲ್ಲಿ ವಿನಯ್ ಇದು ಬೈಕಿನ ಪ್ರಾಬ್ಲಮ್ ಆಗಿತ್ತು ವೆಲ್ಡಿಂಗ್ ಒಂದು ಟಾಪ್ ಬಾಕ್ಸ್ ಕೆಳಗಡೆ ಇದೆಲ್ಲ ರಾಡ್ ಸೊ ಅದು ಕಟಾಗ್ಬಿಟ್ಟಿತ್ತು ಹಂಗೆ ಇಲ್ಲಿ ಈ ಕಡೆ ಬಂದ್ವಿ ಇಲ್ಲೇ ಒಂದು ಊಟ ಮಾಡಿಕೊಂಡು ಈ ಕಡೆ ಅದು ಶಾಪ್ ನೇಮ್ ಏನಂತ ಗೊತ್ತಿಲ್ಲ ಇವ್ರ ಅಣ್ಣ ಹಾಯ್ ಅಣ್ಣ ನಮಸ್ಕಾರ ಹಾಯ್ ಸೊ ಇವ್ರ ಕಡೆಯಿಂದ ಮಾಡಿಸ್ಕೊಂಡು ಇವ್ರು ರಿಟರ್ನ್ ಹೋಗ್ತಾ ಇದ್ದೀವಿ ನಾವಿನ್ನು ಕನ್ಯಾಕುಮಾರಿ ತಲುಪೋದು ಇನ್ನೂ ಇದೆ ಇನ್ನೊಂದು 100 ಕಿಲೋಮೀಟ್ರ್ ಒಳಗಡೆ ಇದೆ ಸರಿ ಅಣ್ಣ ಕಾಣು ಸೊ ಬನ್ನಿ ಹೊರಡೋಣ ಓಕೆ ಓಕೆ ಸೊ ನಮಗೇನಾದರೂ ಸುಸ್ತಾದಾಗ ಹೈವೇಲಿ ಲಾಂಗ್ ಹೈವೇಲಿ ಹೋದಾಗ ಯೂಶ್ವಲಾಗಿ ಬಿಸಿಲಿಗೆ ಸುಸ್ತಾಗೇ ಆಗುತ್ತೆ ಅಂಥ ಟೈಮಲ್ಲಿ ಪೆಟ್ರೋಲ್ ಬಂಕಲ್ಲಿ ನಮಗೆ ವಾಶ್ರೂಮ್ ಫೆಸಿಲಿಟಿ ಇರ್ತದೆ ಆರಾಮಾಗಿ ಮುಖಕ್ಕೆ ನೀರು ಹಾಕ್ಕೊಂಡು ಹೋಗ್ಬೋದು ಪೂರ್ತಿ ಸುಸ್ತಾಗ್ಬಿಟ್ಟಿದೆ ಸೊ ಹಂಗಾಗಿ ಪೆಟ್ರೋಲ್ ಬಂಕ್ ಬಂದರೆ ನಮಗೆ ಆರಾಮಾಗಿ ವಾಶ್ರೂಮ್ ಫೆಸಿಲಿಟಿ ಇರ್ತದೆ ಸೊ ಮುಖಕ್ಕೆ ನೀರಲ್ಲಿ ಹಾಕೊಂಡು ಹೋಗ್ಬೋದು ಇಲ್ಲ ಅಂದರೆ ಒಂಥರ ನಿದ್ರೆ ಬಂದಾಗ ಆಗ್ಬಿಡುತ್ತೆ ಹೈವೇಲಿ ಸೊ ಅದು ಭಾರಿ ಡೇಂಜರ್ ಸೊ ಎಲ್ಲಾದರೂ ಪೆಟ್ರೋಲ್ ಬಂಕ್ ಇದ್ದರೆ ರೆಸ್ಟ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬಿಡುತ್ತೆ ಇನ್ನೇನು ಒಂದು ಹಾಫ್ ಆನ್ ಅವರ್ ಇದೆ 30 ಕಿಲೋಮೀಟ್ರ್ ಇದೆ ಆಯಿತಾ ಪೂರ್ತಿ ಬೆಟ್ಟಗಳು ಅಂದರೆ ಪೂರ್ತಿ ಅಂದರೆ ಎಷ್ಟು ದೊಡ್ಡ ಬೆಟ್ಟಗಳು ಅಂತ ಆಗಿದೆ ಪೂರ್ತಿ ಬೆಟ್ಟಗಳು ಅಂದರೆ ಕನ್ಯಾಕುಮಾರಿ ಅಂದರೆ ಹೆಂಗೆ ಬರುತ್ತಲ್ಲ ಏನಂದರೆ ಆ ಬಾರ್ಡ್ರಲ್ಲಿ ಆ ರಾಜ್ಯದ ಬಾರ್ಡ್ರಲ್ಲಿ ಪೂರ್ತಿ ಘಾಟ್ಸ್ ಬರುತ್ತೆ ಓಕೆನಾ ಹಾಗಾಗಿ ಸುತ್ತ ಒಳ್ಳೆ ನೇಚರ್ ಇದೆ ಮಾತ್ರ ಈ ಕಡೆ ಅಂದರೆ ಆ ಬೆಟ್ಟದಲ್ಲಿ ನೇಚರ್ ಕಾಣುತ್ತೆ ಮತ್ತು ಈ ಕಡೆ ಎಲ್ಲ ಬಯಲು ಪ್ರದೇಶ ಎಲ್ಲ ವಿಂಡ್ ಮಿಲ್ಸ್ ಹಾಕಿದ್ದಾರೆ ನಾವೇ ಹೋಗ್ತಿರೋದು ಭಾರತದ ತುತ್ತದುದ್ದಿ ಕನ್ಯಾಕುಮಾರಿ ದಕ್ಷಿಣ ಪಾಯಿಂಟ್ ಅಂತ ಕರೀತಾರೆ ಆ್ಯಂಡ್ ಇನ್ನೊಂದೇನೆಂದರೆ 3 ಕಡೆ 3 ಸಮುದ್ರಗಳಿದೆ ಬಂಗಾಳ ಕೊಲ್ಲಿ ಇದೆ ಈ ಕಡೆ ಬಂದರೆ ಅರಬ್ಬಿ ಸಮುದ್ರ ಬಂಗಾಳ ಕೊಲ್ಲಿ ಮುಂದ್ಗಡೆ ಹಿಂದೂ ಮಹಾಸಾಗರ ಇದೆ ಓಕೆನಾ ಸೊ ಆಸಮ್ ಜಾಗ ಒಂದೇ ಜಾಗದಲ್ಲಿ 3 ಸಮುದ್ರನ ನಾವು ನೋಡ್ಬೋದು ಅಲ್ವಾ ಸಾಕಾದಲ್ವಾ ಕನ್ಯಾಕುಮಾರಿಗೆ ಹೋದಾಗ ನೀವು ಅಲ್ಲಿ ಸ್ವಾಮಿ ವಿವೇಕಾನಂದನ ಮೂರ್ತಿ ನೋಡ್ಬೋದು ಅಂದರೆ ಅಲ್ಲೇ ಸ್ವಾಮಿ ವಿವೇಕಾನಂದ ಅವರಿಗೆ ತಪಸ್ಸು ಮಾಡಿ ಮೋಕ್ಷ ಸಿಕ್ಕಿದೆ ಅಂತ ಹೇಳ್ತಾರೆ ಅಂದರೆ ಅಲ್ಲೇ ಅವ್ರದ್ದು ಏನು ಸೊ ಅದು ಜ್ಞಾನ ಜಾಸ್ತಿ ಆಗಿ ಅಂದರೆ ತಪಸ್ಸು ಮಾಡಿ ಜ್ಞಾನ ಅವರಿಗೆ ಅಲ್ಲೇ ಏನು ಜೀವ ಬಿಟ್ಟಿದ್ದು ಅಂತ ಹೇಳ್ತಾರೆ ಅವ್ರದ್ದು ಒಂದು ವಿಗ್ರಹ ಇದೆ ಓಕೆನಾ ಸೊ ಅದಕ್ಕೆ ಏನಂದರೆ ಸಮುದ್ರ ದಾಟ್ಕೊಂಡು ಅಂದರೆ ಸಮುದ್ರದಲ್ಲಿ ಬೋಟಿಂಗಲ್ಲಿ ಹೋಗ್ಬೇಕು ಅಥವಾ ಇವಾಗೇನೋ ಬ್ರಿಡ್ಜ್ ಮಾಡಿದ್ದಾರೆ ಗ್ಲಾಸ್ ಬ್ರಿಡ್ಜ್ ಏನೋ ಮಾಡಿದ್ದಾರೆ ಅದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಇರ್ತದೆ ಅಂತ ಅಂದ್ಕೊಳ್ತೀನಿ ಅದು ಇವಾಗ ನಾವು ಹೋಗುವಾಗ ಎಷ್ಟು 5 ಗಂಟೆ ಒಳಗಡೆ ಹೋದರೆ ಎಂಟ್ರಿ ಇರ್ತದೆ ಅಂತ ನಾನು ನೋಡಿದ್ದೆ ಸೊ ಆಲ್ಮೋಸ್ಟ್ ತಲುಪ್ತೀವಿ ಅದರೊಳಗಡೆ ಹೋಗಿ ವಿಂಡ್ ಮಿಲ್ ನೋಡ್ರಿ ಹೇಗಿದೆ ವಾವ್ ಈ ಕಡೆ ಎಲ್ಲ ಏನು ತೆಂಗಿನ ತೋಟ ವಿಂಡ್ ಮಿಲ್ ಏನು ಗಾಳಿ ಇದೆ ಮರೆ ಬೈಕ್ ಅಳ್ಳಾಡಿ ಹೋಗುತ್ತೆ ಅಬ್ಬೋ ಉಫ್ ಅಪ್ಪ ಗಾಳಿ ಬೈಕ್ ಅಳ್ಳಾಡೋಗ್ತಿದೆ ಅಬ್ಬಬ್ಬಬ್ಬ ಸೊ ಇಲ್ಲಿ ವಿಂಡ್ ಮಿಲ್ ಹಾಕಿರೋದಕ್ಕೂ ಯಾಕಂದರೆ ಆ ಕಡೆ ಸಮುದ್ರ ಓಕೆನಾ ಈ ಕಡೆ ಸಮುದ್ರ ಮುಂದ್ಗಡೆ ಸಮುದ್ರ ಗಾಳಿ ಬೀಸಿದ್ರೆ ಅಪ್ಪ ಕ್ರೇಜಿ ಮಾತ್ರ ಸೊ
ಒಳ್ಳೆ ನ್ಯಾಚುರಲ್ ಸೋರ್ಸ್ ಆಫ್ ಎನರ್ಜಿನ ಸರಿಯಾಗಿ ಯೂಸ್ ಮಾಡ್ಕೊಳ್ತಿದ್ದಾರೆ. ಬೇಜಾನ್ ವಿಂಡ್ ಮಿಲ್ ಹಾಕಿದ್ದಾರೆ. ಕನ್ಯಾಕುಮಾರಿನೇನೋ ಹತ್ರ ಬರ್ತಿರೋವಾಗೇ ಆ ಕಡೆ ಈ ಕಡೆ ಎಲ್ಲ ಕಡೆ ಕೂಡ ವಿಂಡ್ ಮಿಲ್. ಅಷ್ಟು ಗಾಳಿ ಇದೆ, ಬೈಕ್ ಹಿಂಗೋಗ್ತಿದೆ. ಕನ್ಯಾಕುಮಾರಿನೇನು ರೀಚ್ ಆಗುವಾಗ ತಂಪು ಗಾಳಿ, ಆ ಸಮುದ್ರದಿಂದ ಬೀಸೋ ಗಾಳಿ ಇದೆ ಅಲ್ಲ, ಆಹಾ ತಂಪಿದೆ. ಇಷ್ಟೊತ್ತು ಪೂರ್ತಿ ಶೆಕೆ. ಯಾವ್ದು ಎಂಟ್ರೆನ್ಸ್ ಅಣ್ಣ? ಎಂಟ್ರೆನ್ಸಾ? ಸೊ ವೆಲ್ಕಮ್ ಟು ದ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ. ಭಾರತದ ಕೊನೆಯ ತುದಿಗೆ ಸುಸ್ವಾಗತ ಮ್ಯಾನ್. ಗಾಡಿ ತೊಗೊಂಡೋದು ಗೊತ್ತಿಲ್ಲ. ಸ್ವಾಮಿನಾಥನ್ ಕಡೆ, ಸ್ವಾಮಿ ವಿವೇಕಾನಂದ ಕಡೆ ಬೋಟಿಂಗ್ ಹೋಗ್ಬೇಕಂದ್ರೆ ಬೆಳಿಗ್ಗೆ 4 ಗಂಟೆ ಕ್ಲೋಸ್ ಆಗಿಬಿಡುತ್ತೆ. ಇಲ್ಲ, ನಾಳೆ ಬೆಳಿಗ್ಗೆ 8 ಗಂಟೆಗೆ. ಸರಿ ಅಣ್ಣ, ಕಾಣು. போய் அப்பவே போயிருக்கோம். 4 மணிக்கு போட்டு ரெடியாக நின்னேன். 4 மணியா? 4 o'clock ಫಿನಿಶ್. இனி அங்கிருந்து ಮಾರ್ನಿಂಗ್ 8 o'clock. அங்கிருந்து ஆளு காலையில் 8 ಓಕೆ ಓಕೆ. ಹಂಗಿರ್ದ ಆಳು ಓಕೆ. ಆ ಕಡೆಯಿಂದ ಬರ್ತಾ ಇರ್ತಾರೆ. 4 ಗಂಟೆಗೆ ಕ್ಲೋಸ್. ತೊಂದರೆ ಇಲ್ಲ, ದೂರ ನೋಡೋಣ, ಇನ್ನೇನು ಮಾಡೋದು. ಅಲ್ಲಿಂದ ಬಂದಿದ್ದೀವಿ. ಓ ಏನು ಅವಸ್ಥೆ ಅಣ್ಣ, ನಮಸ್ಕಾರ. ಸೊ 4 ಗಂಟೆಗೆ ಕ್ಲೋಸ್ ಅಂತೆ ಮಾರೆ. ಅಲ್ಲಿಂದ ಬಂದಿದ್ದು ಲೇಟಾಗೋಯ್ತು. ಸಖತ್ತಾಗಿದೆ ಫಸ್ಟ್ ವ್ಯೂ ಮಾತ್ರ. ಇದೆಲ್ಲ ಒಂದು ಪೂರ್ತಿ ಒಂದು ಮಾರ್ಕೆಟ್ ಥರ ಆಯಿತಾ. ಬಟ್ ಏನು ಮಾಡೋದು, ಬರೋ ಲೇಟಾಗೋಯ್ತು. ಸಖತ್ತಾಗಿದೆ, ಬರೋದು ಲೇಟಾಗೋಯ್ತು. ಒಂದು ರೌಂಡ್ ದೂರದಿಂದ ನೋಡ್ಕೊಂಡು ಹೋಗೋದು, ಇನ್ನೇನು ಮಾಡೋದಲ್ವಾ. ವಿನಯ್ ಏನು ಮಾಡೋದು? ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಅಲ್ಲಿಂದ ಬಂದ್ವಿ, ಬಟ್ ತೊಂದರೆ ಇಲ್ಲ, ಇನ್ನು ದೂರ ನೋಡೋದು, ಇನ್ನೇನು ಮಾಡೋದು. ಇಲ್ಲಿ ಗಂಟೆ ಬಂದಿದೆಯಲ್ಲ, ಅದೇ ಖುಷಿ ಅಷ್ಟೇ. ಫೈನಲ್ ಇದು ಕೊನೆ ಪಾಯಿಂಟಿಗೆ ಬಂದಿದ್ದೀವಿ ಅಷ್ಟೇ. ಭಾರತದ ತುದಿಗೆ ನಿಮಗೆಲ್ಲರಿಗೂ ಸ್ವಾಗತ. 3 ಸಮುದ್ರಗಳನ್ನು ಇಲ್ಲಿಂದ ತೋರಿಸ್ಬಿಡ್ತೇನೆ. ಹಿಂದೂ ಮಹಾಸಾಗರ, ಪಶ್ಚಿಮ ಬಂಗಾಳ, ಅರಬ್ಬಿ ಸಮುದ್ರ. ದೂರಂತ ಕಾಣ್ತಿದೆ ಗೊತ್ತು ನನಗೆ, ಬಟ್ ಸಖತ್ತಾಗಿದೆ ಈವ್ನಿಂಗ್ ಮಾತ್ರ. ಸೊ ಅಲ್ಲಿ ಜನ ಕಾಣ್ತೀವಿ ನೋಡಿ, ಅಲ್ಲಿದ್ದಾರೆ. ಅಲ್ಲೆಲ್ಲ ನೋಡಿ ಆ ಮೂರ್ತಿ ಇದೆಲ್ಲ, ಮೂರ್ತಿ ಅದು ಸ್ವಾಮಿ ವಿವೇಕಾನಂದನ ಮೂರ್ತಿ. ಸೊ ಅಲ್ಲಿ ಸ್ವಾಮಿ ವಿವೇಕಾನಂದನಿಗೆ ಮೋಕ್ಷ ಸಿಕ್ಕಿರೋದು, ಅಂದರೆ ಅಲ್ಲಿ ಅವರು ತಪಸ್ಸು ಮಾಡಿ ಮಾಡಿ ಜೀವ ಬಿಟ್ಟಿರೋದು. ಸಖತ್ತಾಗಿದೆ ಮಾತ್ರ. ಬಟ್ ನಾವೇನು ಮಾಡೋದು ಹೇಳಿ. ಸೊ ಬಂದಿದ್ದು ಲೇಟ್ ಆಯಿತು, ಹಾಗಾಗಿ ಎಂಟ್ರಿ ಇಲ್ಲ. ಸೊ 4 ಗಂಟೆ ಇರುತ್ತೆ. 4 ಗಂಟೆಯಿಂದ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇರ್ತದೆ. ಸೊ ನಾವು ಬಂದಿರೋದು ಲೇಟ್ ಆಯ್ತು. ಇಲ್ಲಾಂದರೆ ಒಂದು ಬೋಟಿಂಗ್ ಎಲ್ಲ ಹೋಗ್ಬೋಯ್ತು. ಅಲ್ಲಿ ಬೋಟಿಂಗ್ ಇದೆ ಅಲ್ಲ, ಸೊ ಹಂಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲೆಲ್ಲ ಜನ ಎಂಜಾಯ್ ಮಾಡ್ತಾ ಇದ್ದಾರೆ ಮಾರೆ. ಸೊ ಈವ್ನಿಂಗ್ ಟೈಮಲ್ಲಂತೂ ಸಖತ್ತಾಗಿರ್ತದೆ, ಸಖತ್ತಾಗಿರುತ್ತೆ. ಈಸ್ಕೊಂಡು ದೇ ಟೋಲ್ಡ್ 4 ಬಜೆ ತಕ್ಕ ಕ್ಲೋಸ್ ಕರೆಗೆ. ಇಲ್ಲ ಕೇಟಿಂಗಿಲ್ಲ. ಹಾಂ, ಕೇಟಿಂಗಿಲ್ಲ. ನಾಳೆ 8 o'clock ಓಪನ್ ಆಗ್ತದೆ. ಹಾಂ, ಓ ಗ್ಲಾಸ್ ಬ್ರಿಡ್ಜ್ ಏನಾ ಬ್ರೋ? ಈ ಗ್ಲಾಸ್ ಬ್ರಿಡ್ಜ್. அங்கிருந்து விட்டுருவாங்க. அங்கேருந்து இங்கே ಸೂಪರ್ ಬ್ರೋ. ಸ್ವಾಮಿ ವಿವೇಕಾನಂದ ಮೂರ್ತಿ. ಹಾಂ, ಯೂಟ್ಯೂಬ್ ಚಾನಲ್. ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ? ಇನ್ಸ್ಟಾಗ್ರಾಮ್ ಯೂಸ್ பண்ணாங்க. ಇನ್ ರೂಟ್ ಕೆ ನೇಮ್ ಟೈಪ್ ಕರೋ. ಸೊ ಇದು ಕನ್ಯಾಕುಮಾರಿಯಿಂದ ಮೇಲ್ಗಡೆಯಿಂದ ಕಾಣುತ್ತೆ ನೋಡಿ ಹೇಗಿದೆ ಅಂತೇಳಿ. ಸೊ ಈ ಕಡೆ ಒಂದು ಟೆಂಪಲ್ ಥರ ಇದೆ ಅಂದರೆ ಸಖತ್ತಾಗಿದೆ ಬ್ರೋ. ಎಲ್ಲ ಫೋಟೋಶೂಟ್ ಎಲ್ಲ ಮಾಡ್ತಾ ಇರ್ತಾರೆ. ಸಖತ್ತಾಗಿದೆ. ಇಲ್ಲಿಂದ ನೋಡಿ ವ್ಯೂ ಹೇಗೆ ಕಾಣುತ್ತೆ ಅಂತ. 3 ಸಮುದ್ರ ಕಾಣ್ತಿದೆ ಮರ್ರೆ. ಬಂದಿರೋ ಸ್ವಲ್ಪ ಲೇಟ್ ಆಗೋಯ್ತು, ಇಲ್ಲಾಂದರೆ ಆರಾಮಾಗಿ ನೋಡ್ಬೋದಿತ್ತು. வீடு கர்நாடகாண்ணா. கர்நாடகா. இவ்வளோ பைக் ட்ரிப்பு. ரைடு. ரைடு. அது கண்ணூರು. ಬಟ್ ನೀರಲ್ಲಿ ಆಟ ಆಡೋಕ್ಕಾಗಲ್ಲ, ಇದು ಸಖತ್ ಡೀಪ್ ಇದೆ. ಏನೋ ಹೋಗ್ಬಿಡ್ತಾರ ಅಂತ. ಇವ ನೋಡೋದು ಇದು ಆಮೇಲೆ
ನೀರು ಬರ್ತಿದೆ ಅಕ್ಕ, ಸೈಡ್ ಅಕ್ಕ ನೀರು ಬರ್ತಿದೆ. ಎಂತ ನೀರು ತುಂಬಿಸ್ಕೊಂಡು ಹೋಗ್ತೀಯಾನೆ. ನೀರು ಯಾವ ರೇಂಜಿಗೆ ಜಾಸ್ತಿ ಇದೆ ಅಂದರೆ, ಮಳೆಗಾಲ ನಮಗೆಲ್ಲೆಲ್ಲೂ ಮಳೆನೇ ಕಾಣಲಿಲ್ಲ, ಬಟ್ ನೀರು ಮತ್ತೆ ತಾರಾಮಾರ ಇದೆ. ಅಲ್ಲೆಲ್ಲ ಆಟಾಡ್ತಿದ್ದಾರೆ ಇವರು ಎಲ್ಲ, ಆ ಕಡೆಲ್ಲ ಈ ಕಡೆಲ್ಲ ಹೋಗಿ ಆಟಾಡ್ಬೋದು ಆಯಿತಾ, ಬಟ್ ಅಲ್ಲಿ ನೋಡಿ ಎಲ್ಲ ಆಟಾಡ್ತಿದ್ದಾರೆ. ಸೊ ಅಲ್ಲಿ ಸ್ವಾಮಿ ವಿವೇಕಾನಂದನವರು ಅದೇ ಜಾಗದಲ್ಲಿ, ಅಂದರೆ ಕನ್ಯಾಕುಮಾರಿಯ ಆ ಜಾಗದಲ್ಲಿ, ಆ ಬೆಟ್ಟದ ಮೇಲ್ಗಡೆ, ಬೆಟ್ಟ ಅಲ್ಲ, ಆ ಒಂದು ಬಂಡೆಕಲ್ಲ ಮೇಲ್ಗಡೆ ತಪಸ್ ಮಾಡ್ತಾರೆ. ತಪಸ್ ಮಾಡಿಬಿಟ್ಟು ಏನಂದರೆ ಅಲ್ಲಿ ಅವರಿಗೆ ಮೋಕ್ಷ ಸಿಗುತ್ತೆ ಆಯಿತಾ. ತಪಸ್ ಮಾಡಿ 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 ಎನರ್ಜಿ ಕಾನ್ಸಂಟ್ರೇಟ್ ಆಗಿ, ಸೊ ಅವ್ರಿಗೆ ಅಲ್ಲೇ ಮೋಕ್ಷ ಸಿಗುತ್ತೆ. ಅದನ್ನು ಅಲ್ಲಿ ಏನಂದರೆ ಮೂರ್ತಿ ಮಾಡಿದ್ದಾರೆ. ನಾವು ಅಲ್ಲಿಂದ ಬೋಟಲ್ಲಿ ಹೋಗ್ಬೋದು, ಸಮುದ್ರದಲ್ಲಿ ಸಖತ್ತಾಗಿರುತ್ತೆ. ಮಾತ್ರ ತುಂಬ ಜನ ಬರ್ತಾರೆ ಈ ಒಂದು ಪಾಯಿಂಟನ್ನು ಎಂಜಾಯ್ ಮಾಡಿ, ಯಾಕಂದರೆ 3 ಸಮುದ್ರ ಒಂದೇ ಪಾಯಿಂಟಲ್ಲಿ 3 ಕೂಡ ನೋಡ್ಬೋದು, ಲಾಟ್ರಿ ಥರ. ಮತ್ತು ಎಲ್ಲ ಸ್ನಾನ ಮಾಡ್ತಾ ಇರ್ತಾರೆ. ನಮಗೂ ಸ್ನಾನ ಮಾಡ್ಬೇಕು ಅನಿಸ್ತಿದೆ ಆಯಿತಾ, ಬಟ್ ಏನು ಮಾಡ್ತೀರಾ, ಇಲ್ಲಿ ಜಾಕೆಟಲ್ಲಿ ಎಲ್ಲಿ ಹಿಡೋದು ಮಾರೆ, ನೇತ್ಕೊಬಿಟ್ರೆ ಕಷ್ಟ. ಮೊದಲೇ ಬಜೆಟಲ್ಲಿ ಬಂದಿದ್ದೀವಿ. ಸೊ ಇನ್ನೊಂದೇನೆಂದರೆ, ಸೊ ಒಟ್ಟಿಗೆ ನಾನು ಮತ್ತು ವಿನಯ್ ಮನೆಯಿಂದ 1 ಇಯರ್ ಬ್ಯಾಕೆ ಪ್ಲ್ಯಾನ್ ಮಾಡಿದ್ವಿ. ಏನೇನೋ ಆಯಿತು ಸ್ಟೋರಿ ಗೊತ್ತಿದೆ. ಆಮೇಲೆ 1000 ಕಿಲೋಮೀಟ್ರ್ ಒನ್ ಸೈಡ್ ಕಂಪ್ಲೀಟ್ ಮಾಡಿದ್ದೀವಿ. ಇದು ಸಣ್ಣ ಪ್ರಯತ್ನ ಅಷ್ಟೇ, ಇದಕ್ಕಿಂತ ಬೇಜಾನ್ ರೈಡ್ಗಳು ಬರ್ತದೆ. ಈ ಸತಿ ಇದೊಂದು ಕಂಪ್ಲೀಟ್ ಮಾಡಿದ್ದೀವಿ. ಬಟ್ ಗೋಯಿಂಗ್ ಫಾರ್ವರ್ಡ್ ಇನ್ನು ಹೋಗ್ತಾ ಹೋಗ್ತಾ ನಾರ್ತ್ ಇಂಡಿಯಾ ಬೇರೆ ಬೇರೆ ಹೇಳ್ಬಾರ್ದು, ಹೇಳ್ಬಿಟ್ಟು ನ್ಯೂಸ್ ಇಲ್ಲ, ಯಾವಾಗ ಮಾಡ್ತೀವಿ ಅವಾಗ ಹೇಳ್ತೀವಿ. ಇನ್ನೊಂದು 2 ಇಯರ್ಸಲ್ಲಿ ತುಂಬ ಲಾಂಗ್ ರೈಡ್ ಹೋಗ್ತೀವಿ. ನಾವು ಹೇಳೋದು ಹೋಗ್ತೀವಿ, ಹೋದ್ಮೇಲೆ ಒಂದು ಔಟ್ ಆಫ್ ಕಂಟ್ರಿ ಹೊಡಿತೀವಿ, ಇನ್ನೊಂದು ಭಾರತ ಒಳಗಡೆ ಹೊಡಿತಾ ಇರ್ತೀವಿ. ಸಖತ್ತಾಗಿರುತ್ತೆ. ಬಿಟ್ಟರೆ ಇಡೀ ಇಂಡಿಯಾ ಸುತ್ತಿ ಹೊರ ದೇಶಕ್ಕೆ ಹೋಗ್ತಾ ಇರ್ತೀವಿ. ಹೌದು, ಹೊರ ದೇಶಕ್ಕೆ ಹೋಗಿ ಬೇರೆ ಬೇರೆ ಪ್ಲೇಸ್ನ ನಿಮಗೆ ತೋರಿಸ್ಕೊಡ್ತೀವಿ ನಾವು. ಸೊ ಇದು ಜಸ್ಟ್ ಒಂದು ಸ್ಮಾಲ್ ಟ್ರಿಪ್ ಥರ ಅಷ್ಟೇ, ಬಟ್ ಇದು ನಮಗೆ ಎಕ್ಸ್ಪೀರಿಯನ್ಸ್. ಮುಂದೆ ಲಾಂಗ್ ರೈಡ್ ಮಾಡೋಕ್ಕೆ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಮಾರೆ, ಸೀರಿಯಸ್ಲಿ ಹೇಳ್ತೇನೆ. ಇಲ್ಲದೇ ಗೊತ್ತಾಗಲ್ಲ ಅಂದರೆ ನೀವು 4-4 ದಿವಸ ರೈಡ್ ಮಾಡಿದ್ರೆ ಮಾತ್ರ ಗೊತ್ತಾಗೋದು, ಓಡ್ಸೋಕ್ಕಾಗುತ್ತಿಲ್ವ ಅಂತ. ತಿಕ್ಕಾಲ ನೋವು ಆಗ್ತದೆ, ಏನೇನೋ ಆಗ್ತದೆ, ಅಲ್ಲಿ ಬೈಕ್ ಪಂಚರ್ ಆಗ್ತದೆ, ಏನೇನೋ ಸಮಸ್ಯೆಗಳಾಗ್ಬಿಡ್ತದೆ. ಇನ್ನು ಲಾಂಗ್ ರೈಡಲ್ಲಿ ಹೋಗ್ತಾರಲ್ಲ ಅವ್ರು ಆ್ಯಕ್ಚುಲಿ ಗ್ರೇಟ್. ಅವರು ಎಲ್ಲ ಮಳೆ ಬಂತಂದು ಹೇಳಿ ಹೆಂಗೆ ಓಡ್ತಿದ್ದಾರೆ ನೋಡಿ, ಎಲ್ಲ ಹೋಗಿ ಅಲ್ಲಿ ಗೂಡ್ಸ್ ಇರ್ಕೊಬಿಟ್ಟಿದ್ದಾರೆ, ಕೋಳಿ ಗೂಡ್ ಥರ. ಇನ್ನೊಂದು. ಸೊ ವೆಲ್ಕಮ್ ಟು ಕನ್ಯಾಕುಮಾರಿ. ಎಲ್ಲ ಕೋಳಿ ಗೂಡ್ಸ್ ಸೇರಿದಂಗೆ ಸೇರ್ಕೊಬಿಟ್ಟಿದ್ದಾರೆ ಮಳೆ ಬಂದಂತೇಳಿ. ಇವನೇ ದಕ್ಷಿಣದ ತುದಿ ಕನ್ಯಾಕುಮಾರಿಯಲ್ಲಿ ಕೂತ್ಕೊಂಡಿದ್ದೀನಿ. ಸಂಜೆ ವ್ಯೂ ಮಾತ್ರ ಸಕ್ಕತ್ತಾಗಿದೆ, ಎಲ್ಲರೂ ಆಡುತ್ತಿದ್ದಾರೆ, ಸಕ್ಕತ್ತಾಗಿದೆ. ಬಟ್ ಮಳೆ ಬಂತು ಆಯಿತಾ, ಎಲ್ಲ ಫುಲ್ ಇದ್ದರು, ಮಳೆ ಬಂತು, ಎಲ್ಲ ಹೋಗ್ಬಿಟ್ಟು ಅಲ್ಲಿ ಸೇರ್ಕೊಳ್ತಿದ್ದಾರೆ. ಓಕೆನಾ, ಸುಮಾರು ಒಂದು 1000 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಬಂದಿದ್ದೀನಿ, ಸಕ್ಕತ್ತಾಗಿತ್ತು. ಬೇರೆ 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 ಏಯ್ ಪೇರೆಂದ ವೇಲ್, ಬ್ಲೂ ವೇಲ್, ஆறுமுக வேல். ஏய் சக்கா நீ நேம் இன்ஸ்டால போட்டீங்க. தமிழ் கொஞ்சம் கொஞ்சம் தெரியும் மேதம். வெல்கம் டு தமிழ்நாடு. தமிழ்நாடு இஸ் ஆசம் ப்ரோ.